ಜೈ ಶ್ರೀರಾಮ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಏನಪ್ಪ ಊರು ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹಾಕ್ಕೊಂಡಿದ್ದಾಳೆ ಅನ್ಕೋತಾ ಇದ್ದೀರಾ? ಹೌದು, ನಾನು ಮೈಸೂರು ಬಿಟ್ಟು ಊಟಿಗೆ ಹೋಗ್ತಾ ಇದ್ದೀನಿ. ಅದು ಯಾರ ಜೊತೆ? ನನ್ನ ಫ್ರೆಂಡ್ಸ್ ಜೊತೆ. ಸೊ ಆಫೀಸ್ ಫ್ರೆಂಡ್ಸ್ ಜೊತೆ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ನಾವು ಊಟಿಗೆ ಪ್ಲ್ಯಾನ್ ಮಾಡಿದ್ವಿ. ಸೊ ಬೆಳಗ್ಗೆನೇ ಎದ್ದು ರೆಡಿ ಆಗಿಬಿಟ್ಟು ನಾನು ಇನ್ನು ವಾರ ಅಲ್ವಾ, ಫ್ರೈಡೇ ಬೇರೆ, ಅದಕ್ಕೆ ಅಂತ ನಾನು ಇನ್ನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಕೊಂಬಿಟ್ಟು ಹೊರಡೋಣ ಅಂದ್ಕೊಂಡೆ. ಸೊ ಮಧ್ಯಾಹ್ನ 3 ಗಂಟೆಗೆ ಟಿ ಟಿ ಬರುತ್ತೆ, ಅಷ್ಟರಲ್ಲಿ ಬಂದಿರಬೇಕು ಅಂತ ಹೇಳಿದರು. ಇನ್ನು ನಾನು ದೀಪ ಎಲ್ಲ ಹಚ್ಬಿಟ್ಟು ಫೋಟೋಗೆಲ್ಲ ರೆಡಿ ಮಾಡಿಬಿಟ್ಟು ನಾನಿನ್ನು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಸ್ವಲ್ಪ ಊಟ ಮಾಡ್ಕೊಬಿಟ್ಟು ಇನ್ನು ನಿದ್ದೆ ಮಾಡೋಣ ಅಂದ್ಬಿಟ್ಟು ನಿದ್ದೆ ಮಾಡಿದೆ. ಆದರೆ ನಿದ್ದೆನೇ ಬರ್ತಾಯಿಲ್ಲ. ಯಾಕೆ ಅಂದರೆ ಟ್ರಿಪ್ ಹೋಗ್ತಿದ್ದೀನಿ ಅನ್ನೋ ಖುಷಿಗೆ ನಾನು ನಿದ್ದೆನೇ ಮಾಡಲಿಲ್ಲ. ಇನ್ನು ಕಿಟ್ಟಿ ಬರ್ತೀನಿ ರೆಡಿಯಾಗಿರು ಅಂದರು. ಸೊ ನಾನು ರೆಡಿ ಆಗಿಬಿಟ್ಟು ಇನ್ನು ದೇವ್ರ ಮನೆಗೆ ಕೈ ಮುಕ್ಕೊಳ್ಳೋಕ್ಕೆ ಅಂತ ಹೋದೆ. ಸೊ ಓಂ ಶಕ್ತಿ ಫೋಟೋಯಿಂದ ಹೋಗೋದಿತ್ತು. ನಾನಿನ್ನು ದೇವ್ರ ಫೋಟೋ ಕೈಯೆಲ್ಲ ಮುಕ್ಕೊಂಡು ಇನ್ನು ಹೊರಡುವಾಗ ನಾನು ಯಾವಾಗಲೂ ಅಷ್ಟೇ ಎಲ್ಲೇ ಹೊರಡಬೇಕು ಅಂತಂದರೆ ನಾನು ಫಸ್ಟು ದೇವ್ರ ಹತ್ರ ಬೇಡ್ಕೊಂಡೇ ಹೋಗೋದು. ಆವಾಗ ನಮ್ಮ ಪ್ರಯಾಣ ಸುಖವಾಗಿರುತ್ತೆ ಅಂತಲೇ ಅರ್ಥ. ಯಾವುದೇ ಪ್ರಾಬ್ಲಮ್ ಇಲ್ಲದಲೇ ಸೇಫಾಗಿ ಮನೆಗೆ ಬರ್ತೀನಿ ಅಂತ. ಸೊ ಕಿಟ್ಟಿ ಬಿಟ್ಬಿಟ್ಟು ಹೋದ್ರು. ನಮ್ಮ ಅಕ್ಕ ಪಾಪ ಫಸ್ಟೇ ಬಂದು ಕಾಯ್ಕೊಂಡಿದ್ಲು. ಇನ್ನು ಫ್ರೂಟ್ಸ್ ತಗೊಂಬಂದಿದ್ಲು, ಅದನ್ನು ತಿನ್ನೋಣ ಅಂದ್ಬಿಟ್ಟು ತೆಗೆದ್ಲು. ಇನ್ನು ಯಾರೂ ಬಂದಿರಲಿಲ್ಲ, ನಮ್ಮ ಅಕ್ಕನೇ ಫಸ್ಟ್ ಬಂದಿದ್ಲು. ಇನ್ನು ಕಿಟ್ಟಿಗೆ ಹೋದ್ರು ಬಿಟ್ಬಿಟ್ಟು. ಇನ್ನು ಒಂದಿಬ್ಬರು ಹುಡುಗಿರು ಬಂದರು, ಆದರೆ ಅವರೇ ಅಂತ ನನಗೆ ಗೊತ್ತಾಗಿರಲಿಲ್ಲ, ಯಾಕೆಂದರೆ ಪರಿಚಯ ಇರಲಿಲ್ಲ. ಸೊ ಆಮೇಲೆ ಟಿ ಟಿ ಬಂದಮೇಲೆ ಬ್ಯಾಗ್ ಇಟ್ಬಿಡೋಣ ಅಂದ್ಬಿಟ್ಟು ಬ್ಯಾಗೆಲ್ಲ ಇಟ್ಬಿಟ್ಟು ಸ್ವಲ್ಪ ಎಲ್ಲರೂ ಬರಲಿ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಬಂದಳು. ಅವಳು ಬ್ಯಾಗೆಲ್ಲ ಇಟ್ಬಿಟ್ಟು ಬಂದಳು. ಇನ್ನು ಪಾನಿಪುರಿ ತಿನ್ನೋಣ ಹೋಗೋ ಅಷ್ಟರಲ್ಲಿ ಅಂದ್ಬಿಟ್ಟು ಇನ್ನು ಪಾನಿಪುರಿ ತೊಗೊಂಡು ತಿಂತಾ ಇದ್ವಿ. ಆಮೇಲೆ ಟಿ ಟಿ ಮುಂದೆ ಒಂದೆರಡು ಫೋಟೋಸ್ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವೀಡಿಯೋಸ್ ಮಾಡ್ಕೊಂಡ್ವಿ. ಏನಪ್ಪ ಅಂತಂದರೆ ನಂಜನಗೂಡಲ್ಲಿ ಯಶು ಬರೋದಿತ್ತು. ಸೊ ಯಶುನ ಹತ್ತಿಸ್ಕೊಂಡ್ವಿ ಟಿ ಟಿಲಿ. ಇನ್ನು ಗುಂಡ್ಲುಪೇಟೆ ಹತ್ರ ಇಳಿಸಿದ್ವಿ, ಏನಾದ್ರು ಸ್ನ್ಯಾಕ್ಸ್ ತಿನ್ನೋಣ ಅಂದ್ಬಿಟ್ಟು ಸ್ವಲ್ಪ ಗೋಬಿ ತಿನ್ಕೊಂಡ್ವಿ. ಫೈನಲಿ ನಾವು ಊಟಿಗೆ ಬಂದ್ವಿ. ಇನ್ನು ರೂಮ್ ಹತ್ರ ತುಂಬ ಚಳಿ ಇತ್ತು. ಊಟಿ ಬಂಡೀಪುರ ಎಂಟ್ರಿ ಆದ ತಕ್ಷಣವೇ ತುಂಬ ಚಳಿ ಇತ್ತು. ಸೊ ನಾವು ಫೈನಲಿ ರೂಮ್ ಹತ್ರ ಬಂದ್ವಿ. ಆಲ್ರೆಡಿ ಫಸ್ಟ್ ಬುಕ್ ಮಾಡ್ಕೊಂಡಿದ್ವಿ ಅಷ್ಟು ಜನಕ್ಕೂ. ರೂಮ್ ಅಂತೂ ತುಂಬಾ ಚೆನ್ನಾಗಿತ್ತು. ಆಮೇಲೆ ನಾವಿನ್ನು ಊಟ ತಗೊಂಬಂದ್ಬಿಡೋಣ ಅಂತ ಹೊರಟ್ವಿ. ಸೊ ಪಾರ್ಟಿನೂ ಇತ್ತು. ಪಾರ್ಟಿಗೆ ಸ್ವಲ್ಪ ಸ್ನ್ಯಾಕ್ಸು ಆಮೇಲೆ ಏನಾದರೂ ತೊಗೋಬೇಕು ಅಂತ ಬಂದು ಫ್ರೈಡ್ ರೈಸು ಮತ್ತು ಪರೋಟ ತೊಗೊಂಡ್ವಿ. ಯಾಕೆಂದರೆ ಫ್ರೈಡೇ ನಾವು ನಾನ್ ವೆಜ್ ತಿನ್ನಲ್ಲ. ಹಾಗೆಯೇ ನಾವಿನ್ನು ಸ್ನ್ಯಾಕ್ಸ್ ಸ್ವಲ್ಪ ತೊಗೊಂಡು ನಾವಿನ್ನು ರೂಮಿಗೆ ಹೊರಟ್ವಿ. ಅಲ್ಲಂತೂ ಪ್ಲಾಸ್ಟಿಕ್ ಯೂಸ್ ಮಾಡೋಂಗೇ ಇಲ್ಲ. ಆ ಟಿನ್ ಬೇರೆ ತೊಗೊಂಡು ಸ್ನ್ಯಾಕ್ಸ್ ತೊಗೊಂಡು ರೂಮಿಗೆ ಬಂದ್ವಿ. ಇನ್ನು ಪಾರ್ಟಿ ಸ್ಟಾರ್ಟ್ ಮಾಡಿದ್ವಿ. ಸೊ ಟಯರ್ಡ್ ಆಗಿತ್ತಲ್ಲ, ಹಾಗಾಗಿ ಮಲ್ಕೊಂಡ್ವಿ. ನೆಕ್ಸ್ಟ್ ವ್ಲಾಗ್ಗೆ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.